as we start the Bananje 90 Vishwa Namana program, I would now request the worldwide coordinator for all the Sugunendra Tirtha established, Sri Sugunendra Tirtha Swamiji established temples, Sri Prasanachar, to address and welcome the guests as well as the this morning program. Sri Gurubhyo Namaha. Kalyana Jagatraya Kamidartha Pradayine Srimati Venkatanathaya Srinivasaya Te Namaha. Pujyaya Raghavendraya Satyadharmarataya Bhajatam Kalpurukshaya Namatam Kamadenave Durvadi Tuhantarave Vaishnavende Varendave Sri Raghavendra Namo Atyanta Dayalve. Sri Gurubhyo Namaha. Sri Phoenix Mahanagarada Parivara Sahitanada ಶ್ರೀ ವೆಂಕಟಕೃಷ್ಣನಿಗೆ ಶಿರಸಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಂತಹ ಒಂದು ದಿವ್ಯ ಸನ್ನಿಧಾನದಲ್ಲಿ ವಿಶೇಷವಾಗಿ ನಮ್ಮ ಗುರುಗಳಾಗಿರ್ತಕ್ಕಂತಹ ಈ ಎಲ್ಲ ಶ್ರೀಕೃಷ್ಣ ಮಂದಿರಗಳನ್ನು ಸ್ಥಾಪನೆ ಮಾಡಿ ನಮ್ಮೆಲ್ಲ ಭಕ್ತ ಜನರಿಗೆ ಸಾಧನೆಗೆ ವಿಶೇಷವಾಗಿ ಅವಕಾಶಗಳನ್ನು ಮಾಡಿರ್ತಕ್ಕಂತಹ ಪ್ರಾತಸ್ಮರಣೀಯರಾಗಿರ್ತಕ್ಕಂತಹ ನಮ್ಮ ಪರಮಪೂಜ್ಯ ಶ್ರೀ ಶ್ರೀ ಸುರೇಂದ್ರ ತೀರ್ಥ ಶ್ರೀಪಾದರು ಹಾಗೂ ಶಿಷ್ಯರಾದ ಸುಶ್ರೀಂದ್ರ ತೀರ್ಥ ಶ್ರೀಪಾದರ ಚರಣಕಮಲಗಳಿಗೆ ನಮಸ್ಕರಿಸ್ತಾ ಅವರ ಆಶಯದಂತೆ ನಾವು ಇವತ್ತು ಬನ್ನಂಜೆ ವಿಶ್ವನಮನ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಸಂತೋಷದಿಂದ ಸೇರಿದ್ದೇವೆ. ಹಿರಿಯರಾಗಿರ್ತಕ್ಕಂತಹ ವಿದ್ಯಾವಾಚಸ್ಪತಿ ಬನ್ನಂಜೆ ಗೋವಿಂದಾಚಾರ್ಯರು ಮತ್ತು ನಮ್ಮ ಶ್ರೀಗಳು ಬಹಳ ಒಂದು ಒಡನಾಟದ ಇರತಕ್ಕಂತಹ ಇಬ್ಬರು ಮಹನೀಯರು. ಪೂಜ್ಯ ಬನ್ನಂಜೆಯವರು ನಮ್ಮ ಆಧ್ಯಾತ್ಮ ಲೋಕದಲ್ಲಿ ವಿಶೇಷವಾಗಿ ಬೆಳಗಿ ನಮ್ಮೆಲ್ಲರಿಗೂ ಕೂಡ ಬೆಳಕಿನ ದಾರಿಯನ್ನು ತೋರಿಸತಕ್ಕಂತಹ ಮಹಾನುಭಾವರು. ಪೂಜ್ಯ ಬನ್ನಂಜೆ ಗೋವಿಂದಾಚಾರ್ಯರ ಕಾಲದಲ್ಲಿ ನಾವು ಇದ್ದೇವೆ ಎಂಬುದೊಂದು ನಮಗೆ ದೊಡ್ಡ ಹೆಮ್ಮೆಯ ವಿಷಯವೇ ಆಗಿದೆ. ನಾವೇನು ಬೇರೆ ಹೆಚ್ಚಿನ ಸಾಧನೆ ಮಾಡಲಿಕ್ಕೆ ಆಗದಿದ್ದರೂ ಆ ಜೀವನದಲ್ಲಿ ನಾವು ಮಹಾಭಾರತ ರಾಮಾಯಣದಲ್ಲಿ ಕಥೆಗಳಲ್ಲಿ ಕೇಳಿದಾಗೆ ವಸಿಷ್ಠಾದಿ ಮುನಿಗಳನ್ನು ನಾವು ನೋಡಿದ್ದೇವೆ ಎಂದು ನಾವು ಕಥೆಯನ್ನು ಕೇಳುವ ಹಾಗೆ ನಾವು ಕೂಡ ಅಂತಹ ಋಷಿತುಲ್ಯರಾಗಿರ್ತಕ್ಕಂಥ ಬನ್ನಂಜೆಯವರ ಕಾಲದಲ್ಲಿ ನಾವು ಇದ್ದೇವೆ ಅಂತ ಹೇಳಿ ನಾವು ಹೇಳ್ತೇವೆ. ನಾನು ಸ್ವಲ್ಪ ಸೇರಿ ಕಚ್ಚಿದ್ದು ಅಂತೇಳಿ ಹಾಗೆ ನಾವೆಲ್ಲ ಇದ್ದೇವೆ ಅಂತೇಳಿ ಹೇಳಿಕೊಂಡದ್ದು ನಮಗೊಂದು ಹೆಮ್ಮೆಯ ವಿಷಯ. ಅದು ಸತ್ಯವೂ ಕೂಡ. ಯಾಕಂತ ಹೇಳಿದ್ರೆ ಇಲ್ಲಿ ಎಲ್ಲ ಸೇರಿದವರೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಬನ್ನಂಜೆಯವರ ಸಂಪರ್ಕಕ್ಕೆ ಒಳಗಾದರು. ಕೆಲವರು ನೇರವಾಗಿ ಅವರ ಜೀವನದಲ್ಲಿ ಅವರ ಜೊತೆಗೆ ಮಾತನಾಡುವ, ಅವ್ರ ಜೊತೆಗೆ ಚರ್ಚೆ ಮಾಡುವ, ಜ್ಞಾನ ಅರ್ಜನೆ ಮಾಡ್ತಕ್ಕಂಥ ಅವಕಾಶಗಳನ್ನು ಬೆಳೆಸ್ಕೊಂಡವರು ತುಂಬ ಜನ ಇದ್ದಾರೆ. ಹಾಗೆ ಅವರ ಗ್ರಂಥಗಳನ್ನು ನೋಡಿಕೊಂಡು ನಾವು ಅದರಿಂದ ಪ್ರಭಾವಿತರಾಗಿ ಎಷ್ಟೋ ಜನ ಪ್ರಭಾವಿತರಾದವರು ಇಡೀ ವಿಶ್ವಾದ್ಯಂತ ಇದ್ದಾರೆ. ಈ ಎಲ್ಲ ಆ ಜ್ಞಾನವನ್ನು ಕೊಟ್ಟು ನಮಗೆ ಬೆಳಕನ್ನು ತೋರಿಸಿರ್ತಕ್ಕಂತಹ ಆಚಾರ್ಯ ಮಧ್ವರ ದಾರಿಯ ನಮ್ಮನ್ನು ಎಲ್ಲೋ ಹೋಗಿದ್ದವರನ್ನು ನಾವು ಪುನಃ ಅದರಲ್ಲಿ ಸೇರಿಸಲಿಕ್ಕೆ ನಮ್ಮ ಕೈ ಎಳೆದು ತಂದಂತಹ ಬನ್ನಂಜೆ ಗೋವಿಂದಾಚಾರ್ಯರನ್ನು ನಾವು ನೆನಪಿಸದೆ ಹೋದರೆ ಅದಕ್ಕಿಂತ ದೊಡ್ಡ ಅಪರಾಧ ಬೇರೆ ಏನಿಲ್ಲ. ಹಾಗಾಗಿ ನಾವೆಲ್ಲರೂ ಕೂಡ ಅವರಿಂದ ಉಪಕೃತರಾದವರು. ಪೂಜ್ಯ ಶ್ರೀಪಾದರು ಈ ಎಲ್ಲ ವಿಶ್ವಾದ್ಯಂತ ಶ್ರದ್ಧಾ ಕೇಂದ್ರಗಳು, ಕೃಷ್ಣ ಮಂದಿರಗಳು ನಿರ್ಮಾಣ ಮಾಡಿದಾಗ ಬನ್ನಂಜೆಯವರು ಸ್ವತಃ ಇಲ್ಲಿ ಎಲ್ಲ ಬಂದು ನೋಡಿ ಎಲ್ಲವನ್ನು ಕೂಡ ಅವರು ಒಂದು ಇನ್ಸ್ಪೆಕ್ಟರ್ ಆಗಿ ಬಂದಾಗೆ ಬಂದಿದೆ. ಅಂದರೆ ಇನ್ಸ್ಪೆಕ್ಷನ್ ಮಾಡಿದಾಗೆ ಅವರೆಲ್ಲ ಕೂಡ ಮತ್ತು ಎಲ್ಲ ಬನ್ನಂಜೆಯವರ ಸಂಪರ್ಕದಲ್ಲಿ ಇದ್ದವರು ಎಲ್ಲಿ ಗೊತ್ತಿದೆ. ಅವರೇನು ಹೊಗಳುವ ಮನುಷ್ಯರಲ್ಲ. ಯಾರನ್ನು ಕೂಡ ಸುಮ್ಮನೆ ಹೊಗಳೋದು, ವಿನಾಕಾರಣ ಹೊಗಳೋದು, ಅವ್ರಿಗೆ ಖುಷಿಯಾಗಬೇಕಂತೇಳಿ ಹೋಗೋದು ಅಂತ ಪ್ರಶ್ನೆ ಇಲ್ಲ. ನೇರ ದಿಟ್ಟ ನಿರಂತರ ಅಂತ ಹೇಳುವಾಗ ಅವರು ಆ ರೀತಿಯ ಒಂದು ಸ್ವಭಾವ. ಮತ್ತು ಅದು ಎಲ್ಲವೂ ಅಂದರೆ ಸತ್ಯವನ್ನು ಹೇಳಲಿಕ್ಕೆ ಯಾವುದೇ ರೀತಿಯ ಮರೆಮಾತಿಲ್ಲ ಅಥವಾ ಯಾವುದು ತಪ್ಪು ಹೇಳಲಿಕ್ಕೆ ಅವರಿಗೆ ಸಂಕೋಚ ಇಲ್ಲ. ಹಾಗಾಗಿ ಅವರು ಅಷ್ಟು ಮೇರು ವ್ಯಕ್ತಿತ್ವವಾಗಿ ಬೆಳೆದಿದ್ದಾರೆ. ಅವರು ಇಲ್ಲೆಲ್ಲ ಬಂದು ಕೃಷ್ಣ ಭಕ್ತರಿಗೆ ಜ್ಞಾನಸುಧೆಯನ್ನು ಉಣಬಡಿಸಿದ್ದಾರೆ. ಎಲ್ಲ ಅದ್ಭುತ ಕಾರ್ಯಗಳನ್ನು ನೋಡಿ ಮನಸಾರೆ ಸ್ವಾಮೀಜಿಯವರನ್ನು ಅವರು ಪ್ರಾಯಶಃ ಮನಸಾರೆ ಹೊಗಳಿದ್ದು ಕೆಲವೇ ವ್ಯಕ್ತಿಗಳಲ್ಲಿ ನಮ್ಮ ಕುತ್ತಿಗೆ ಶ್ರೀಪಾದರು ಕೂಡ ಇದರಿಂದ ಅವರು ಪುನಃ ನನಗೂ ಅವರಿಗೂ ಅವರ ಒಂದು ಸೇವೆ ಮಾಡತಕ್ಕಂಥ ಅವಕಾಶ ಬಾಲ್ಯದಿಂದ ಕೂಡ ನಮ್ಮ ಸುಗುಣಮಾಲ ಪತ್ರಿಕೆಯ ಮೂಲಕ ನನಗೆ ದೊರಕಿದ್ದು ನನ್ನ ಸುಕೃತ. ಇಂಥ ಸಂದರ್ಭದಲ್ಲಿ ಅವರು
ಇಲ್ಲಿಗೆಲ್ಲ ಕರ್ಕೊಂಡು ಬಂದಾಗ ಅವ್ರು ಹೇಳಿದಾಗ ನಾನು ನೀವು ಯಾಕೆ ಹೀಗೆ ತುಂಬ ಹೊಗಳಿದ್ದೀರಿ ಅಂತೇಳಿ ಸುಮ್ಮನೆ ಹೇಳಿದಾಗ ಇಲ್ಲ ಒಳ್ಳೆ ಹೊಗಳಿಂದ ಒಳ್ಳೆಯದು ಅವರು ಇನ್ನಷ್ಟು ಕೆಲಸ ಮಾಡಲಿಕ್ಕೆ ನಾನು ಉತ್ತೇಜನ ಕೊಟ್ಟಾಗ ಆಗುತ್ತೆ, ಅದಕ್ಕೋಸ್ಕರ ನಾನು ಮಾಡ್ತಾ ಇದ್ದೇನೆ ಅಂತೇಳಿ ಬಾಯ್ಬಿಟ್ಟು ಹೇಳಿದರು. ಹಾಗೆ ಅವರೆಲ್ಲರೂ ಕೂಡ ಇಲ್ಲೆಲ್ಲ ಬಂದಿದ್ದಾರೆ. ನಾವು ವಿಶ್ವನಮನ ಕಾರ್ಯಕ್ರಮದಲ್ಲಿ ನಮ್ಮ ಮಿತ್ರರಾಗಿರ್ತಕ್ಕಂಥ ಅಕ್ಕ ವೀಣಕ್ಕನವರು ಅವರು ಸ್ವಾಮಿಯರಿದ ಎಲ್ಲ ಪರ್ಯಾಯದಲ್ಲಿ ಪ್ರಾರಂಭ ಆದದ್ದು ಒಂದು ದೊಡ್ಡ ಸೂಚನೆ, ಸ್ವಾಮೀಜಿಯವರಿಗೂ ಅವರಿಗಿರ್ತಕ್ಕಂಥ ಒಡನಾಟದ ಒಂದು ಸೂಚನೆ. ಆ ಸಂದರ್ಭದಲ್ಲಿ ವೀಣಕ್ಕ ನಮ್ಮ ಕಳೆದ ಪರ್ಯಾಯದಲ್ಲಿ ಮೊನ್ನೆ ತಾನೇ ಮುಗಿದ ಪರ್ಯಾಯದಲ್ಲಿ ವಿಶ್ವನಮನ ಪೂಜ್ಯ ಗುರುಗಳಿಗೆ 90ರ ಜನ್ಮೋತ್ಸವದ ಪ್ರಾರಂಭ ಮಾಡೋಣ ಹೇಳಿ ಸ್ವಾಮೀಜಿಯವರು ಸಂತೋಷವಾಗಿ ರಾಜಾಂಗಣದಲ್ಲಿ ಆಗಬೇಕಂತ ಹೇಳಿ ಪ್ರಾರಂಭ ರಾಜಾಂಗಣದಲ್ಲಿ ಆದದ್ದು. ಅದನ್ನು ಅವರು ಮತ್ತೆ ಸಂಕ್ಷಿಪ್ತವಾಗಿ ವಿವರಿಸಲಿಕ್ಕಿದ್ದಾರೆ. ಸ್ವಾಮೀಜಿಯವರು ಕಡಗೋಲು ಮತ್ತು ಮಧ್ವ ಸರೋವರದ ನೀರನ್ನು ಜೊತೆಗೆ ಕೊಟ್ಟು ಇದೆಲ್ಲ ಕಡೆ ಜ್ಞಾನದ ಜೊತೆಗೆ ಈ ಸಂಕೇತವನ್ನು ಅವರು ದಯಪಾಲಿಸಿದ್ದಾರೆ. ಆ ಸಂದರ್ಭದಲ್ಲಿ ಅವರು ಹೇಳಿದಾಗ ನಮ್ಮ ಇಲ್ಲಿ ಮಾತ್ರ ಅಲ್ಲ, ಅದು ವಿಶ್ವದಲ್ಲಿ ಕೂಡ ಆಗಬೇಕು, ನಮ್ಮ ಎಲ್ಲ ಮಠಗಳಲ್ಲಿ ಕೂಡ ನೀವು ಹೋಗಬೇಕು ಅಂತ ಹೇಳಿದರು. ಆ ಸಮಯದಲ್ಲಿ ಅವರು ಅದನ್ನು ಯೋಚನೆ ಮಾಡಲಿಲ್ಲ, ಎಲ್ಲಿ ಆಗುತ್ತೆ ಇದೆಲ್ಲ ಆಗುವಂಥದ್ದಲ್ಲ ಅಂತ ಹೇಳಿ ಆಯಿತು ಅಂತೇಳಿ ಹೇಳಿದರು. ಆದರೆ ಅದು ಸತ್ಯವಾಯಿತು. ಅದರಲ್ಲಿ ನಾನು ನೆನಪಿಸ್ಕೊಳ್ಳುವಂಥದ್ದು ವೀಣಾ ದ್ವಯರನ್ನು. ಒಂದು ವೀಣಾ ಬಂಗಂಜೆ, ಮತ್ತೊಬ್ಬರು ಇಲ್ಲಿ ಅಮೇರಿಕದ ನಮ್ಮ ತುಂಬ ಆತ್ಮೀಯರಾದ ಪೂರ್ಣಪ್ರಸಾದ್ ಅವರ ದಂಪತಿಗಳು, ವೀಣಾ ಅವರ ಮನೆಯವರು. ಅವರು ಒಂದು ಕಡೆ ಆಗುವಂಥ ಒಂದು ವಿಚಾರವನ್ನು ಎಲ್ಲ ಕಡೆ ಆಗಬೇಕು ಅಂಥೇಳಿ ಅವರು ಎಲ್ಲ ಕಡೆ ಆಗಬೇಕು ಅಂಥೇಳಿ ಮೊದಲು ಫೋನ್ ಮಾಡಿ ಅವರು ಹೇಳಿದವರು. ಹಾಗಾಗಿ ನಮಗೆ ಕೂಡಲೇ ಜ್ಞಾನೋದಯ ಆಯಿತು, ಇದು ಒಂದು ಕಡೆ ಮಾಡೋದಲ್ಲ. ಯಾಕೆಂತ ಹೇಳಿದರೆ ಬಂದಿದ್ದು ಹಲವು ಕಡೆ ಬಂದಿದ್ದಾರೆ. ಬಂದು ಫಿನಿಕ್ಸಲ್ಲಿ ಬಂದಿದ್ದಾರೆ, ಇಲ್ಲಿ ಫಿನಿಕ್ಸಿಗೆ ಇಲ್ಲಿಗೆ ಬಂದಿದ್ದಾರೆ, ಹ್ಯೂಸ್ಟನ್ ಬಂದಿದ್ದಾರೆ, ಸ್ಯಾನೋಜೆ ಬಂದಿದ್ದಾರೆ. 2-3 ಅವರ ಸಂಚಾರದಲ್ಲಿ ವಿಶೇಷವಾಗಿ ನಮ್ಮ ಒತ್ತಾಯದ ಮೇಲೆ ಇಲ್ಲಿ ಉಪನ್ಯಾಸಗಳನ್ನು ಅವರು ನೀಡಿದ್ದಾರೆ. ಆಗ ಅವರಿಗೆ ಸ್ವಲ್ಪ ಆರೋಗ್ಯ ಅಷ್ಟಕ್ಕಷ್ಟೇ ಇತ್ತು. ಆದರೂ ಕೂಡ ಅವರು ಅದನ್ನು ಯಾವುದನ್ನು ಮಾಡಿದೆ, ಅವರ ಆರೈಕೆಯ ಸಂಪೂರ್ಣ ಜವಾಬ್ದಾರಿ ಇವರು ತಗೊಂಡದ್ರಿಂದ ನಮ್ಮ ವೀಣಾ ದಂಪತಿ ನಮಗೆಲ್ಲರೂ ಕೂಡ ಇಲ್ಲಿ ಒಂದು ಅವರ ಪ್ರವಚನವನ್ನು ಕೇಳುವ ಯೋಗ ಭಾಗ್ಯ ನಮಗೆಲ್ಲರಿಗೆ ಸಿಕ್ಕಿದ್ದು ನಮ್ಮ ಸುಕೃತ. ಹೀಗೆ ಬನ್ನಂಜೆ ಗೋವಿಂದಾಚಾರ್ಯರು ನಮ್ಮ ಮುತ್ತಿಗೆ ಮಠದ ಎಲ್ಲ ಜ್ಞಾನ ಪ್ರಸಾರ ಕೇಂದ್ರಕ್ಕೆ ಅವರು ಬೆನ್ನೆಲುಬಾಗಿದ್ದರು. ಸುಗುಣಮಾಲದ ಪತ್ರಿಕೆಯಲ್ಲಿ ನಿರ್ದೇಶಕರಾಗಿದ್ದರು. ಅವರ ಒಂದು ಆ ಪತ್ರಿಕೆಗೆ ಒಂದು ಹೆಮ್ಮೆ ಅಂತ ಹೇಳಿದರೆ ಅಪೂರ್ವವಾಗಿರ್ತಕ್ಕಂಥ, ಇನ್ನೂ ಅದು ಹಾಗೆ ಆ ರೀತಿಯ ಒಂದು ತ್ರಿಭಾಷ್ಯದ ಈ ಹಿಂದೆ ಬರಲಿಲ್ಲ. ಭಗವದ್ಗೀತೆ ಬಗ್ಗೆ ತ್ರಿಮತಸ್ಥರ ಆಚಾರ್ಯರ ವಿವರಣೆ ಮತ್ತು ಅದರ ಬಗ್ಗೆ ಅವರ ಕಮೆಂಟ್, ಅದನ್ನು 6 ಅಧ್ಯಾಯಗಳ ಕಾಲ ಅವರು ಕೊಟ್ಟಿದ್ದಾರೆ. ವರ್ಷಾನುಗಟ್ಟಲೆ ಬಂದು ಪ್ರತಿ ಒಂದು ಶ್ಲೋಕಕ್ಕೂ 2-3 ಸಂಚಿಕೆಗಳು ಹೋಗ್ತಾಯಿತ್ತು. ಅಂತಹ ಒಂದು ಅಪೂರ್ವವಾಗಿರ್ತಕ್ಕಂತಹ ಜ್ಞಾನವನ್ನು ನಮಗೆ ಸುಗುಣಮಾಲ ಪತ್ರಿಕೆ ನೀಡಿ ಆ ಸುಗುಣಮಾಲ ಪತ್ರಿಕೆಗೆ ಒಂದು ಹೆಮ್ಮೆಯ ವಿಷಯ ಆಗಿದೆ. ಹೀಗೆ ಹಲವಾರು ರೀತಿಯಲ್ಲಿ ನಮಗೆ ಅವರು ಸದಾ ನಮಗೆ ಮಾರ್ಗದರ್ಶಕರಾಗಿದ್ದರು. ಅಂತಹ ಆಚಾರ್ಯರು ಎಲ್ಲರಿಗೂ ಬೇಕಾದವರು, ಎಲ್ಲರೂ ಕೂಡ ಅವರು ಅನೇಕ ಕ್ಷೇತ್ರಗಳಲ್ಲಿ ಕೈಯಾಡಿಸಿದ್ದಾರೆ. ಅವರು ಹೇಳಿದಾಗ ವ್ಯಾಸೋಚ್ಚಿಷ್ಟಂ ಜಗತ್ಸರ್ವಂ ಹೇಳಿದಾಗೆ ಅವರು ಅದನ್ನು ಆ ನಾಮಸ್ಮರಣೆ ಮಾಡಿದ್ರಲ್ಲೇನು ಅವರು ಮುಟ್ಟದ ಕ್ಷೇತ್ರ ಇಲ್ಲ. ಜಯತಿ ಪರಾಶರ ಸೂನು ಅಂತ ಹೇಳಿದರೆ ಅದು ಪೇಟೆಂಟ್, ಅದು ಬನ್ನಂಜೆಯವರ ದಂತಲೆಕ್ಕ. ಹಾಗೆಂದರೆ ವ್ಯಾಸರನ್ನು ಸ್ಮರಿಸಿ ಅವರು ಎಲ್ಲ ಕೆಲಸವನ್ನು ಮಾಡಿದ್ರಿಂದ ವ್ಯಾಸೋಚ್ಚಿಷ್ಟಂ ಜಗತ್ಸರ್ವಂ ಹೇಳಿದಾಗೆ ಅವರ ಎಲ್ಲ ಕೃತಿಗಳು ಕೂಡ ಎಲ್ಲ ಕ್ಷೇತ್ರದಲ್ಲಿ ಕೂಡ ಅವರು ಕೈಯಾಡಿಸಿ ನಮಗೆ ಆ ಜ್ಞಾನ ಸುದಿಯನ್ನು ತದ್ದಿತಪ ಹೇಳಿದ ಜೀವನ ಪೂರ್ತಿ ಆ ಜ್ಞಾನ ಕಾರ್ಯವನ್ನು ಮಾಡಿರ್ತಕ್ಕಂತಹ ಮಹನೀಯರು ಋಷಿತುಲ್ಯರಾದವರು. ಅವರ ಸಂಸ್ಮರಣೆ ಮಾಡೋದೊಂದು ಸ್ಯಾಂಪಲ್ ರೀತಿಯಲ್ಲಿ ನಾವು ಮಾಡ್ತಾಯಿದ್ದೇವೆ ಅಷ್ಟೇ. ಯಾಕಂತೇಳಿ ಅವ್ರಿಗೆ ಖುಷಿಯಾಗೋದು ಅವರು ಮಾಡಿರ್ತಕ್ಕಂತಹ ಏನು ಸಾಧನೆಗಳುಂಟು ಅದನ್ನು ನಾವು ಜೀವನದಲ್ಲಿ ಅವರ ಕೃತಿಗಳನ್ನು ಅಧ್ಯಯನ ಮಾಡಿ ನಾವು ಕೂಡ ಉದ್ದಾರಾದರೆ ಅವರಿಗೆ ಕೊಡ್ತಕ್ಕಂಥ ದೊಡ್ಡ ಕಾಣಿಕೆಯಾಗಿದೆ. ಈ ನೆನಪಿಗೆ ಈ ಒಂದು ಉದ್ದೇಶದಲ್ಲಿ ಒಂದು ಸಣ್ಣ ಕಾರ್ಯಕ್ರಮಗಳನ್ನು ನಾವು ಅಲ್ಲಲ್ಲಿ ಆಯೋಜಿಸಿದ್ದೇವೆ. ಈಗಾಗಲೇ ನ್ಯೂ ಜೆರ್ಸಿಯಲ್ಲಿ ಆಗಿದೆ ಮತ್ತು ಹ್ಯೂಸ್ಟನ್ನಲ್ಲಿ ಆಯಿತು. ಹಾಗೆ ಇಲ್ಲಿ ಫೀನಿಕ್ಸ್ನಲ್ಲಿ ಬಹಳ ಇಷ್ಟಪಟ್ಟಂತಹ ದೇವಸ್ಥಾನ ಈ ಬನ್ನಂಜೆಯವರು. ಇಲ್ಲಿ ನಮ್ಮ ಇಲ್ಲಿ ಕಾರ್ಯಕ್ರಮ 2 ದಿವಸ 3 ದಿವಸ ಇದ್ದರೂ ಕೂಡ ಇಲ್ಲಿ ಅಡುಗೆಯನ್ನು ಕೂಡ ಬಹಳ ಇಷ್ಟಪಟ್ಟಂಥವ್ರು ಕೊಡಂತರು. ಈಗ ಅವರ ಸ್ಥಾನದಲ್ಲಿ ಗುಂಡೂರಾವ್ ಅವರು ಕೂಡ ಇದ್ದಾರೆ. ಆ ರೀತಿಯಾಗಿ ಎಲ್ಲವನ್ನೂ ಕೂಡ ಅವರು ಆಸ್ವಾದಿಸಿದವರು, ಖುಷಿಪಟ್ಟವರು, ಬೆನ್ನು ತಟ್ಟಿದವರು. ಅಂತಹ ಬನ್ನಂಜೆ ಗೋವಿಂದಾಚಾರ್ಯರ ಒಂದು ಸಂಸ್ಮರಣ ವಿಶ್ವನಮನ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ನಮಗೆಲ್ಲರಿಗೂ ಕೂಡ ನಾವು ಮಾಡ್ತೇವೆ ಅಂತ ಹೇಳಿದ ಕೂಡಲೇ
ವಿಣಕ ಎಷ್ಟು ನಮಗೆ ಸಹಕಾರ ಮಾಡಿಕೊಟ್ಟಿದೆ ಅಂದರೆ ಒಳ್ಳೆಯ ಭಾಷಣಕಾರರನ್ನು, ಒಳ್ಳೆಯ ಜ್ಞಾನ ಸಂಪನ್ನರಾಗಿರ್ತಕ್ಕಂಥ ಡಾಕ್ಟರ್ ಗುರುರಾಜ್ ಕರ್ಜಿಗೆ ಅವರು ಕರ್ಕೊಂಡು ಬಂದಿದ್ದಾರೆ. ಅದು ಇಡೀ ಕಾರ್ಯಕ್ರಮ ನಾವು ಗುರುರಾಜ್ ಕರ್ಜಿಗೆ ಬನ್ನಿ ಅಂತೇಳಿ ಬರುವ ಜನ ಅಲ್ಲ, ಅವರು ತುಂಬ ಸೌಜನ್ಯಮೂರ್ತಿ. ಆದರೆ ಅವ್ರಿಗೆ ಸಮಯ ಇಲ್ಲ ಹೇಳಲಿಕ್ಕೂ ಅವರಿಗೆ ಸಮಯ ಇಲ್ಲ. ಆ ರೀತಿಯಾಗಿ ಅವರು ತುಂಬ ಅನೇಕ ಶಿಕ್ಷಣ ಕ್ಷೇತ್ರದಲ್ಲಿ ಅವರು ನಿರತರಾದವರು. ಅನೇಕ ಉಪನ್ಯಾಸಗಳು ವರ್ಷ ಪೂರ್ತಿ ಕೊಡುವಂಥವರು. ಅಂಥವರು ಕೂಡ ಬನ್ನಂಜಿಯವರ ಒಂದು ಹೆಸರನ್ನು, ಒಂದು ಬನ್ನಂಜಿಯವರ ಈ ಕಾರ್ಯಕ್ರಮ ಆಗ್ತದೆ ಅಂತ ಹೇಳಿದಾಗ ಆಯ್ತು ಅಂತೇಳಿ ಒಪ್ಪಿದ್ದಾರೆ. ಅವರು ಕೂಡ ಈ 3 ವಾರಗಳ ಕಾಲ ಅವರನ್ನು ನಾವು ಹಿಡಿದಿಟ್ಕೊಂಡಿದ್ದು. ಹಾಗಾಗಿ ಈ 3 ವಾರದಲ್ಲಿ ಎಲ್ಲ ಮುಗಿಬೇಕು. ಅದಕ್ಕೋಸ್ಕರವೇ ನಿನ್ನೆ ಹ್ಯೂಸ್ಟನ್ನಲ್ಲಿ ಮುಗಿಸಿ ನಮಗೆ ಇಲ್ಲೆಲ್ಲರೂ ಕೂಡ ವೀಕೆಂಡ್ ಅವಲಂಬಿಗಳಾದ್ದರಿಂದ ವೀಕೆಂಡಲ್ಲಿ ಮಾತ್ರ ಸಿಗೋದು. ಅದು ಇಲ್ಲಿಯ ಒಂದು ಎಲ್ಲ ಕಡೆ ಹಾಗೆ ಆಗ್ತಾ ಇದೆ. ಆದರೂ ಕೂಡ ಆ ವೀಕೆಂಡನ್ನು ಕೂಡ ಸಾರ್ಥಕಗೊಳಿಸಬೇಕೆಂಬ ದೃಷ್ಟಿಯಿಂದ ನೀವೆಲ್ಲ ಬಂದಿದ್ದೀರಿ. ಹಾಗೆ ಹ್ಯೂಸ್ಟನ್ನಿಂದ ಮಧ್ಯಾಹ್ನ ಹೊರಟು ಇಲ್ಲಿಗೆ ನಾವು ಅವರನ್ನು ಕರ್ಕೊಂಡು ಬಂದಿದ್ದೇವೆ. ಇವತ್ತು ಈ ಕಾರ್ಯಕ್ರಮ ಮುಗಿಸಿ ಮತ್ತೆ ಪುನಃ ಅವರು ಸ್ಯಾನೋಜಿಗೆ ತೆರಳಿಕ್ಕಿದ್ದಾರೆ. ಅವರು ತುಂಬ ಒಂದು ರೀತಿಯ ಆಕರ್ಷಕ ಬನ್ನಂಜಿಯವರು ಹೇಗೆ ಒಂದು ರೀತಿಯಲ್ಲಿ ಎಲ್ಲರನ್ನು ತಮ್ಮ ವಾಗ್ಝರಿ ಮೂಲಕ ಹಿಡಿದುಕೊಳ್ತಾರೆ, ಹಾಗೆ ನಮ್ಮ ಕರ್ಜಿಗೆಯವರು ಕೂಡ. ಹಾಗಾಗಿ ಅವರು ಕೂಡ ಅವರನ್ನು ಈ ಕಾರ್ಯಕ್ರಮದಲ್ಲಿ ಅವರು ನಮ್ಮ ಜೊತೆಗಿದ್ದಾರೆ. ವಿಶೇಷ ಉಪನ್ಯಾಸ ಅವರ ಸಮಯವನ್ನು ನಾನು ತಗೊಳ್ತಾ ಇದ್ದೇನೆ, ಕ್ಷಮಿಸಬೇಕು. ಅವರು ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಒತ್ತಾಯದ ಮೇಲೆಗೆ ಆಗಮಿಸಿದ್ದಾರೆ. ಅವರಿಗೆ ಕೂಡ ನಾನು ಶ್ರೀಕೃಷ್ಣ ಕ್ಷೇತ್ರಗಳಿಂದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮಗೆ ಎಲ್ಲರಿಗೂ ನಮ್ಮವರಾಗಿರ್ತಕ್ಕಂಥವರು, ಇಲ್ಲಿ ಫಿನಿಕ್ಸ್ನವರಾದವರು ನಮ್ಮ ವಿದ್ವಾಂಸರಾಗಿರ್ತಕ್ಕಂಥ ಮಠದ ಆಸ್ಥಾನ ವಿದ್ವಾಂಸರು. ಅವರು ನಮ್ಮ ಪರ್ಯಾಯದಲ್ಲಿ ಆಸ್ಥಾನ ವಿದ್ವಾಂಸರಾಗಿ ಎದುರಾಗಬೇಕು. ಸರಳ ಸಜ್ಜನಿಕೆಯ ಸ್ವಭಾವಗಳು. ಅವರು ಬನ್ನಂಜಿಯವರ ಜೊತೆಗೆ ಇದ್ದು ಅನೇಕ ವಿಷಯಗಳ ಬಗ್ಗೆ ಚರ್ಚೆಗಳನ್ನು ಮಾಡಿದರು. ವಿಶೇಷ ಅಂತ ಹೇಳಿದರೆ ಅವರು ಒಂದು ದೊಡ್ಡ ಕೆಲಸ ಮಾಡಿದ್ದಾರೆ. ವಿದೇಶ ಯಾತ್ರೆ ಸರಿ ಎಂಬ ಬಗ್ಗೆ ಸಪ್ರಮಾಣ, ಸರಿ ಅಂತೇಳಿ ನಾವು ಮಾತಾಡ್ಬೋದು, ಆದರೆ ಅದಕ್ಕೆ ಪ್ರಮಾಣ ಇಲ್ಲ. ಅವರಿಗೆ ಎಲ್ಲ ಪ್ರಮಾಣಗಳನ್ನು ನೋಡಿ ಚರ್ಚಿಸಿ ಅದನ್ನೆಲ್ಲ ಸಂಗ್ರಹಿಸಿ ಬನ್ನಂಜಿಯವರೇ ಕೂಡ ತೋರಿಸಿ ಅವರ ಮುನ್ನುಡಿಯನ್ನು ಕೂಡ ಬರೆಸಿಕೊಂಡು ಸ್ವತಃ ಅವರಿಗೆ ಬೇರೆ ಯಾರು ಹೇಳಿಲ್ಲ ಅವರು ಪುಸ್ತಕ ಮಾಡಬೇಕು. ಅವರು ಎಲ್ಲ ಭಾಷೆಯಲ್ಲಿ ಪುಸ್ತಕ ಮಾಡಿದ್ದಾರೆ. ನಾಳೆ ಯಾರು ಕೂಡ ಒಂದು ಅಕರ್ಮಣ್ಯವಾದ ಕಂಡನವಂತೆ ಎಲ್ಲರಿಗೂ ಕೂಡ ಒಂದು ನಮ್ಮ ವಿಶ್ವದಲ್ಲಿ ಅಲ್ಲ ಭಾರತದಲ್ಲಿ ಒಂದಿದೆ, ಅಲ್ಲಿ ವಿದೇಶಕ್ಕೆ ಹೋಗಬಾರ್ದು ಅಂತ ಒಂದು ಯಾಕೆ ಅಂತ ಹೇಳಿದ್ರೆ ಸರಿಯಾದ ಉತ್ತರ. ಅದಕ್ಕೆಲ್ಲವೂ ಕೂಡ ಅವರು ಪ್ರಶ್ನೋತ್ತರ ರೂಪದಲ್ಲಿ ಪುಸ್ತಕ ಮಾಡಿದ್ದಾರೆ. ಅದೆಲ್ಲವೂ ಕೂಡ ಚರ್ಚೆ ಮಾಡಿದ್ದಾರೆ. ಅನೇಕ ಈಗಾಗಲೇ ನಮ್ಮ ಜ್ಞಾನ ಯಜ್ಞ ಕಾರ್ಯಕ್ರಮದಲ್ಲಿ ಮಠದಿಂದ ನಡ್ತಕ್ಕಂಥ ನಿರಂತರ ಪ್ರವಚನ ಮಾಡ್ತಕ್ಕಂಥ ಅವರು ವಿದ್ವಾಂಸರು, ಅವರ ಮನೆಯವರು ಕೂಡ ಆಗಲಿ, ಇಬ್ಬರು ಕೂಡ ಅದನ್ನು ಮುಂದುವರಿಸ್ಕೊಳ್ತೀವಿ. ನಾವು ಅವರು ಕಲಿಯಲು ಮುಖ್ಯ ಅಲ್ಲ, ಅದನ್ನು ನಾವು ಮತ್ತೆ ಜ್ಞಾನವನ್ನು ಪರಿಸರಿಸುವುದು ಮುಖ್ಯ. ಅದನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಆಸ್ಥಾನ ವಿದ್ವಾಂಸರಾಗಿದ್ದಾರೆ. ಅಂತಹ ಕೇಶವ ತಾಳಿಬಸರು ಕೂಡ ಬನ್ನಂಜಿಯವರ ಒಡನಾಟದ ನೆನಪುಗಳನ್ನು ಒಟ್ಟಿಗೆ ಹಂಚಿಕೊಳ್ಳಿಕ್ಕಿದ್ದಾರೆ. ಅವರಿಗೂ ಕೂಡ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮ ಡಾಕ್ಟರ್ ಪೂರ್ಣಪ್ರಸಾದ್ ಅವರು ನಮ್ಮ ಬನ್ನಂಜಿಯವರ ಅವರ ಮನೆಯಲ್ಲೇ ಬನ್ನಂಜಿಯವರಿದ್ದು ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ. ಇಡೀ ಇಲ್ಲಿ ಅಮೆರಿಕದಲ್ಲಿ ಅವರು ಬರಲಿಕ್ಕೆ ಮೂಲ ಕಾರಣ ಅವರ ಆರೋಗ್ಯ ಮತ್ತು ಇದನ್ನೆಲ್ಲ ನೋಡ್ಕೊಳ್ಳಿಕ್ಕೆ ಅವರ ಮನೆಯವರು ಹೇಳಕ್ಕೆ ಅವರು ಎಲ್ಲಿದ್ದರೆ ಈ ಕಾರ್ಯಕ್ರಮ ಆಗ್ತಿಲ್ಲ. ಬನ್ನಂಜಿ ಇಲ್ಲಿ ಬರುವ ಅಂದರೆ ಬನ್ನಂಜಿ ಎಲ್ಲಿಯೂ ಹೋಗ್ತಿರಲಿಲ್ಲ. ಇವರ ಒತ್ತಾಯದ ಮೇಲೆಗೆ ನಾವು ನಿಮ್ಮನ್ನು ನೋಡ್ಕೊಳ್ತೇವೆ ಅಂತ ಹೇಳಿ ಅವರನ್ನು ಹಿಡಿದಿಟ್ಕೊಂಡಿದ್ದಾರೆ ಅಂತ ಹಾಗಾಗಿ ಎಲ್ಲ ಕಡೆ ಬರುವ ಒಂದು ಅವಕಾಶ ಅವರು ಕೂಡ ಇಲ್ಲಿಗೆ ಆಗಮಿಸಿದ್ದಾರೆ. ಅವರನ್ನು ಕೂಡ ನಾವು ನೆನಪಿಸುವುದು ತುಂಬ ಕೆಲಸ ಈ ಒಂದು ಜ್ಞಾನ ಕಾರ್ಯ ಪ್ರಸಾರಕ್ಕೆ ಅವರು ನಿಮಿತ್ತರಾಗಿದ್ದಾರೆ. ಅವರಿಗೂ ಕೂಡ ನಾನು ಮಠದ ಪರವಾಗಿ ವಿಪುಲವಾಗಿ ಸ್ವಾಗತವನ್ನು ಮಾಡ್ತೇನೆ. ಹಾಗೆ ಬಂದಿರತಕ್ಕಂಥ ಎಲ್ಲ ನೀವು ಕೂಡ ಈ ಕಾರ್ಯಕ್ರಮಕ್ಕೆ ಅನೇಕ ನಮ್ಮ ಸ್ವಯಂ ಸೇವಕರು ಇಲ್ಲಿ ಎಲ್ಲರೂ ಕೂಡ ಅಹರ್ನಿಶಿ ದುಡಿದಿದ್ದಾರೆ. ನಮ್ಮ ಕಿರಣ್ ರಾವ್ ಅವರ ನೇತೃತ್ವದಲ್ಲಿ ಅನೇಕ ಕಾರ್ಯಕ್ರಮಗಳ ಮಧ್ಯದಲ್ಲಿ ಮೊದಲೇ ಜನವು ಇಲ್ಲದೇ ಇರೋದು ಸ್ವಲ್ಪ ಹೊರಗೆ ಹೋಗದೆ ಬರ್ತಾರೆ. ಮತ್ತು ಅವರ ಈ ಎಲ್ಲ ಕಾರ್ಯಕ್ರಮಗಳನ್ನು ಸಂಯೋಜನೆ ಮಾಡಿದ್ದು ಇಲ್ಲಿಯ ಎಲ್ಲ ಶಿಷ್ಯರನ್ನು ಇಟ್ಕೊಂಡು ಕಿರಣ್ ಅವರು ಮಾಡಿದ್ದಾರೆ. ಅವರೆಲ್ಲರೂ ಹಾಗೆ ಪರೋಕ್ಷವಾಗಿ ಅಪರೋಕ್ಷವಾಗಿ ಸಹಕರಿಸಿರ್ತಕ್ಕಂಥ ಎಲ್ಲರೂ ಕೂಡ ಇಲ್ಲಿ ಇದ್ದೀರಿ. ನಿಮ್ಮನ್ನು ನಾನು ಪ್ರತ್ಯೇಕವಾಗಿ ಹೇಳೋದಿಲ್ಲ. ಎಲ್ಲರೂ ಕೂಡ ಈ ಒಂದು ಆಚಾರ್ಯ ನಮ್ಮ ಆಚಾರ್ಯರು ಅಂತೇಳಿ
ಬನ್ನಂಜಿಯವರು ನಮ್ಮ ಅವರಿಂದ ಅವರ ಪ್ರವಚನದ ಆಕರ್ಷಿತರಾದವರು ಎಲ್ಲರೂ ಕೂಡ ಇಲ್ಲಿ ಈ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಅವರೆಲ್ಲರೂ ಕೂಡ ಮತ್ತು ಎಲ್ಲ ಜಿಜ್ಞಾಸಿಗಳು ಕೂಡ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಹಾಗೆಲ್ಲ ಈ ಎಲ್ಲ ಒಂದು ಕಾರ್ಯಕ್ರಮದ ಮುಖ್ಯ ರೂವಾರಿಯಾಗಿರ್ತಕ್ಕಂಥ ನಾನು ಹೇಳಿದಾಗೆ ತೆರೆಮರೆಯ ತಾಯಿ ಅಂತಿರುವ ನಮ್ಮ ವೀಣಕ್ಕ ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಸ್ವಾಗತ ಬಯಸ್ತೇನೆ. ಹಾಗೆ ನಮ್ಮ ಕವಿತಾ ಉಡುಪ ಅವರು ದಂಪತಿಗಳು ಬಂದಿದ್ದಾರೆ. ಕವಿತಕ್ಕೆ ಈಗಾಗಲೇ ಒಳ್ಳೆಯ ಅವರಿಗೆ ಸಮಯ ಇಲ್ಲ, ಇನ್ನೂ ಅನೇಕ ಕವಿತೆಗಳನ್ನು ಹಾಡಲಿಕ್ಕೆ ಇದ್ದಾರೆ. ಅವರು ಮತ್ತೆ ಕೂಡ ಒಳ್ಳೆಯ ಸುಸ್ವರವಾಗಿ ನಮ್ಮನ್ನು ಆಚಾರ್ಯರ ಒಂದು ಕವನದ ಆಕರ್ಷಣೆಗೆ ಒಳಗಾಗುವಂತೆ ಮಾಡಿದ್ದಾರೆ. ಅವರಿಗೂ ಕೂಡ ಅವರು ಜೊತೆಗಿದ್ದಾರೆ. ಅವರಿಗೂ ಕೂಡ ನಾಳೆ ಸ್ಯಾನೋಜಿಯಲ್ಲಿ ಕೂಡ ಅವರು ನಮ್ಮ ಜೊತೆಗಿದ್ದಾರೆ. ಅಲ್ಲಿಂದ ಅವರ ಜೊತೆಗೆ ಬಂದ ಬನ್ನಂಜಿಯವರ ಎಲ್ಲ ಅಭಿಮಾನಿಗಳಿಗೂ ಕೂಡ ನಾನು ಹೃತ್ಪೂರ್ವಕ ಸ್ವಾಗತ ಬಯಸಿ ನಾನು ವಿರಮಿಸ್ತೇನೆ. ನಮಸ್ಕಾರ. Thank you, Shri Prasanna Char, for a very warm welcoming address this morning.